ನಮಸ್ಕಾರ ನ್ಯೂಸ್ 11 ಗೆ ಸ್ವಾಗತ. ನಾನು ನವಿತಾ ಜೈನ್. ಹಿಂದೂ ಭಯೋತ್ಪಾದನೆಯ ಪಟ್ಟ ಕಟ್ಟಲು ಶಾರಿಕ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ನ. ಇಸ್ಲಾಂ ಧರ್ಮದ ಆಚರಣೆಗೆ ವಿರುದ್ಧವಾಗಿತ್ತು ಶಾರಿಕ್ ಕೊನೆಯ ನಡೆ. ಕುಕ್ಕರ್ ಬಾಂಬ್ ಜೊತೆ ಫೋಟೋ ಪೋಸ್ಟ್ ನಲ್ಲಿ ಗಡ್ಡ ಇತ್ತು. ಆದ್ರೆ ಆತ ಆ ನಂತರ ಮಾಡಿಕೊಂಡಿದ್ದು ಹಿಂದೂ ಭಯೋತ್ಪಾದನೆ ಅನ್ನುವಂತಹ ಪಟ್ಟವನ್ನ ಕಟ್ಟಬೇಕು ಅನ್ನುವ ಕಾರಣಕ್ಕಾಗಿ ಇಸ್ಲಾಂ ಧರ್ಮದ ವಿರುದ್ಧವಾದಂತಹ ಕೆಲಸ. ಬ್ಲಾಸ್ಟ್ ಮಾಡುವ ಸಂದರ್ಭದಲ್ಲಿ ಕ್ಲೀನ್ ಶೇವ್ ಮಾಡಿಕೊಂಡಿದ್ದ. ಗಡ್ಡ ಮಾತ್ರ ಅಲ್ಲ, ದೇಹವನ್ನ ಸಂಪೂರ್ಣವಾಗಿ ಶೇವ್ ಮಾಡಿದ್ದ. ಪರ್ಸ್ನಲ್ಲಿ ಹಿಂದೂ ಆಧಾರ್ ಕಾರ್ಡ್ ಅನ್ನು ಇಟ್ಟುಕೊಂಡಿದ್ದ. ಈ ಮೂಲಕ ಹಿಂದೂ ಭಯೋತ್ಪಾದನೆ ಅನ್ನುವ ರೀತಿಯಲ್ಲಿ ಸಾಬೀತುಪಡಿಸಬೇಕು ಅಂತ ಹೊರಟಿದ್ದ. ಆ ರೀತಿಯ ಪಟ್ಟ ಕಟ್ಟೋದಕ್ಕೆ ಶಾರಿಕ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದ. ಈಗಾಗಲೇ ಮುಸ್ಲಿಂ ಭಯೋತ್ಪಾದನೆ ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರೀತಿಯಾದಂತಹ ಒಂದು ವಿಚಾರಗಳು ಬರ್ತಾ ಇದೆ. ಆ ರೀತಿಯಾದಂತಹ ವಿಚಾರಗಳನ್ನ ಹೋಗಲಾಡಿಸಬೇಕು ಅನ್ನೋದು ಒಂದ್ ಕಡೆಯಾದ್ರೆ, ಹಿಂದೂ ಭಯೋತ್ಪಾದನೆ ಅನ್ನುವ ರೀತಿಯಲ್ಲಿ ಮಾಡಬೇಕು, ಆ ರೀತಿಯಾದಂತಹ ಪಟ್ಟ ಕಟ್ಟಬೇಕು ಅನ್ನುವ ರೀತಿಯಲ್ಲಿ ಈತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ. ಅದಕ್ಕಾಗಿ ಬೇಕಾದಂತಹ ಎಲ್ಲಾ ತಯಾರಿಯನ್ನ ಆತ ಮಾಡ್ಕೊಂಡಿದ್ದ. ಜೊತೆಗೆ ಹಿಂದೂ ಹೆಸರು ಇರುವಂತಹ ಆಧಾರ್ ಕಾರ್ಡ್ ಅನ್ನ ಇಟ್ಕೊಂಡಿದ್ದ. ಪ್ರೇಮರಾಜ್ ಅನ್ನುವಂತಹ ಆಧಾರ್ ಕಾರ್ಡ್ ಅನ್ನ ಇಟ್ಕೊಂಡಿದ್ದ. ಜೊತೆಗೆ ಆಗಾಗ್ಲೇ ಮೊಬೈಲ್ ಅಂಗಡಿಯಲ್ಲಿ ಆತ ಕೆಲಸ ಮಾಡ್ತಾ ಇದ್ನಲ್ಲ ಮೈಸೂರಿನಲ್ಲಿ, ಆತನ ಮಾಲೀಕ ಹೇಳೋ ಪ್ರಕಾರ ಕೂಡ ಈತ ಯಾವತ್ತೂ ಕೂಡ ಮುಸ್ಲಿಂ ಅನ್ನುವ ರೀತಿಯಲ್ಲಿ ಬಿಹೇವ್ ಮಾಡಲಿಲ್ಲ, ಹಿಂದೂ ಅನ್ನುವ ರೀತಿಯಲ್ಲಿ ನಮ್ಗೆ ಆ ಒಂದು ಸಣ್ಣ ಅನುಮಾನವೂ ಕೂಡ ಬರಲಿಲ್ಲ ಅನ್ನುವಂಥ ಮಾತನ್ನ ಕೂಡ ಹೇಳ್ತಾ ಇದ್ರು. ಆ ರೀತಿಯಾಗಿ ಈತ ಹಿಂದೂ ಅನ್ನೋದನ್ನ ಪ್ರೊಜೆಕ್ಟ್ ಮಾಡುವ ರೀತಿಯಲ್ಲಿ ಈತ ವರ್ತನೆಯನ್ನ ಮಾಡ್ತಾ ಇದ್ದ. ಆದ್ರೆ ಆತ ಒಂದು ಫೋಟೋವನ್ನ ತೆಗೆಸ್ಕೊಳ್ತಾನಲ್ಲ ಕೈಯಲ್ಲಿ ಕುಕ್ಕರ್ ಅನ್ನ ಹಿಡಿದು, ಅದರಲ್ಲೇ ಆತ ಯಾವ ರೀತಿಯಾಗಿದ್ದಾನೆ, ಆ ನಂತರ ಆತ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಬಂದಂತಹ ಸಂದರ್ಭದಲ್ಲಿ ಆತ ಯಾವ ರೀತಿಯಾಗಿದ್ದ ಅನ್ನೋದನ್ನ ಕೂಡ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ಆಟೋದಲ್ಲಿ ಬ್ಲಾಸ್ಟ್ ಮಾಡುವಂತಹ ದಿನ, ಒಂದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗುವಂತಹ ದಿನ ಆತ ಕಂಪ್ಲೀಟ್ ಆಗಿ ಇಸ್ಲಾಂ ಧರ್ಮದ ವಿರುದ್ಧವಾದ ರೀತಿಯಲ್ಲಿ ಆತ ಒಂದ್ ಕಡೆ ಇಡೀ ಬಾಡಿಯನ್ನ ಫುಲ್ ಶೇವ್ ಮಾಡ್ಕೊಂಡಿದ್ದ. ಮೀಸೆ ಇರ್ಲಿಲ್ಲ, ಗಡ್ಡ ಇರ್ಲಿಲ್ಲ, ಯಾವುದು ಕೂಡ ಇರ್ಲಿಲ್ಲ, ಎಲ್ಲ ಕ್ಲೀನ್ ಆಗಿ ಶೇವ್ ಮಾಡ್ಕೊಂಡಿದ್ದ. ಆದ್ರೆ ಈತ ಹಾಗಾದ್ರೆ ಏನನ್ನ ಸಾಬೀತು ಮಾಡೋದಕ್ಕೆ ಹೊರಟಿದ್ದ, ಏನನ್ನ ಹೇಳೋದಕ್ಕೆ ಹೊರಟಿದ್ದ, ಏನ್ ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಹೊರಟಿದ್ದ ಅನ್ನೋದು ಈಗಾಗಲೇ ನಿಮ್ಗೆ ಗೊತ್ತಾಗಿದೆ. ಮೊಹಮ್ಮದ್ ಶಾರಿಕ್ ಮೊಬೈಲ್ ನಲ್ಲಿ ಆದಿ ಯೋಗಿ ಡಿಪಿ ಇತ್ತು, ವಾಟ್ಸ್ಆಪ್ ಡಿಪಿ ಅಲ್ಲಿತ್ತು ಆದಿ ಯೋಗಿಯ ಫೋಟೋ. ನೋಡಿ ಯಾವ ರೀತಿಯಾಗಿ ಈತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ. ಎಲ್ಲೂ ಕೂಡ ಅನುಮಾನ ಬರಬಾರ್ದು, ಈತ ಯಾವ ರೀತಿಯಲ್ಲೂ ಕೂಡ ಮುಸ್ಲಿಂ ಅನ್ನೋದು ಗೊತ್ತಾಗಬಾರ್ದು ಅನ್ನುವ ರೀತಿಯಲ್ಲಿ ಈತ ಎಲ್ಲಾ ರೀತಿಯಾದಂತಹ ಹಿಂದೂ ಅನ್ನೋದನ್ನ ತೋರಿಸುವಂತಹ ಪ್ರಯತ್ನ ಮಾಡಿದ್ದ. ಹಿಂದೂ ಭಯೋತ್ಪಾದನೆಗೆ ದೊಡ್ಡ ಪ್ಲಾನ್ ಅನ್ನ ಈತ ಮಾಡ್ಕೊಂಡಿದ್ದ. ಆತನ ಮೊಬೈಲ್ ಇಲ್ಲಿ ಇದ್ದದ್ದು ಆದಿನಾಥ್ ಅಂದ್ರೆ ಈಗಾಗಲೇ ಆದಿ ಯೋಗಿ ಅವರ ಒಂದು ಡಿಪಿ ಇರುವಂತ ಪ್ರೇಮರಾಜ್ ಅನ್ನುವ ಹೆಸರಿನ ಮೊಬೈಲ್ ನಲ್ಲಿ ಆದಿ ಯೋಗಿಯ ಫೋಟೋ ಕೂಡ ಇತ್ತು. ಒಟ್ಟಾರೆಯಾಗಿ ಈತ ಅಲ್ಲಿ ಸಾಬೀತು ಮಾಡೋದಕ್ಕೆ ಹೊರಟಿದ್ದು, ಆತ ಒಂದು ರೀತಿಯಾಗಿ ಪಟ್ಟವನ್ನ ಕಟ್ಟೋದಕ್ಕೆ ಹೊರಟಿದ್ದನ್ನ ನಾವಿಲ್ಲಿ ಗಮನಿಸಿದ್ರೆ ಕಂಪ್ಲೀಟ್ ಆಗಿ ಅರ್ಥ ಆಗತ್ತೆ ಹಿಂದೂ ಭಯೋತ್ಪಾದನೆಯ ಪಟ್ಟವನ್ನ ಕಟ್ಟೋದಕ್ಕೆ ಶಾರಿಕ್ ಪ್ಲಾನ್ ಅನ್ನ ಮಾಡ್ಕೊಂಡಿರುವ ರೀತಿ. ಯಾಕಂದ್ರೆ ಈ ಒಂದು ಮನಸ್ಥಿತಿಯನ್ನೇ ನಾವೀಗ ಮೊನ್ನೆಯಿಂದಲೂ ಕೂಡ ಇದೇ ವಿಚಾರ ಚರ್ಚೆಯನ್ನ ಮಾಡ್ತಾ ಇದ್ವಿ, ಇದೇ ವಿಚಾರವನ್ನ ವಿಶ್ಲೇಷಣೆ ಕೂಡ ಆಗ್ತಾ ಇದೆ. ಒಂದು ರೀತಿಯ ರಾಂಗ್ ಮೆಸೇಜ್ ಅನ್ನ ಪಾಸ್ ಮಾಡುವಂತಹ ಉದ್ದೇಶ ಈತನಲ್ಲಿ ಇತ್ತು. ಇದು ದೊಡ್ಡ ಡೇಂಜರ್ ಅನ್ನುವಂಥದ್ದು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಈತನ ಒಂದು ಮೆಸೇಜ್ ಕೊಡುವಂತದ್ದಾಗಿರ್ಬೋದು ಅಥವಾ ಈತ ಒಂದು ಬೇರೆಯದ್ದೇ ಸಂದೇಶವನ್ನ ಕೊಡುವಂತಹ ಪ್ಲಾನ್ ಅನ್ನ ಈತ ಮಾಡ್ಕೊಂಡಿದ್ದ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ. ಯಾಕಂದ್ರೆ ಅದಕ್ಕೆ ಬೇಕಂತ ಎಲ್ಲಾ ಸಿದ್ಧತೆಗಳನ್ನ ಈತ ಮಾಡ್ಕೊಂಡಿದ್ದ ಅಂತ ಹೇಳಿ. ಸೊ ಯಾವ ರೀತಿಯಾಗಿ ಕಂಪ್ಲೀಟ್ ಆಗಿ ಜನರನ್ನು ನಂಬಿಸುವಂತಹ ಪ್ರಯತ್ನ ಈತನಿಂದ ನಡೆದು ಹೋಗಿತ್ತು? ಎಲ್ಲ ವಿಚಾರಗಳನ್ನ ಸ್ಪಷ್ಟವಾಗಿ ನೋಡ್ಬೇಕಾದ್ರೆ ಹಿಂದೂ ಭಯೋತ್ಪಾದನೆ ಎಂಬ ಪಟ್ಟವನ್ನ ಕಟ್ಟೋಕೆ ಈತ ಸಂಪೂರ್ಣವಾಗಿ ಪ್ಲಾನ್ ಅನ್ನ ಮಾಡಿದ್ದ ಅನ್ನೋದು ಗೊತ್ತಾಗ್ತದೆ. ಯಾಕಂದ್ರೆ ಆತ ಮೈಸೂರಲ್ಲಿ ಇದ್ದಂತ ಸಂದರ್ಭದಲ್ಲಿ ಪ್ರೇಮರಾಜ್ ಎಂಬ ಹೆಸರಲ್ಲಿದ್ದ, ಮೊಬೈಲ್ ಟೆಕ್ನಿಷಿಯನ್ ಆಗಿ ಮೈಸೂರಲ್ಲಿ ಕೆಲಸವನ್ನು ಮಾಡಿದ್ದ. ಈ ಸಂದರ್ಭದಲ್ಲಿ ಕೋಯಮತ್ನ ಈಶಾ ಫೌಂಡೇಶನ್ನ ಆದಿಯೋಗಿ ಶಿವನ ಸ್ಟ್ಯಾಚ್ಯೂನ ಫೋಟೋವನ್ನ ಆತ ವಾಟ್ಸ್ಆಪ್ ಡಿಪಿ ಹಾಕೊಂಡಿದ್ದ. ಇದು ಪ್ರಾರಂಭಿಕ ಅಂತ ಆದ್ರೆ ಅನಂತರವಾಗಿ ಆದಂತಹ ಎಲ್ಲ ಬೆಳವಣಿಗೆಗಳು ಹಿಂದೂ ಭಯೋತ್ಪಾದನೆ ಪಟ್ಟವನ್ನ ಮೇಲ್ಪಂತಿಗೆ ತರಲು ಈ ರೀತಿಯಾಗಿ ಆತ ಪ್ರಯತ್ನವನ್ನ ಮಾಡಿದ್ದ ಎಂಬ ಅಂಶಗಳು ಕೂಡ ಉಲ್ಲೇಖ ಆಗ್ತಾ ಇರುವಂತದ್ದು. ಯಾಕಂದ್ರೆ ಆತ ಕುಕ್ಕರ್ ಬಾಂಬ್ ಜೊತೆ ತೆಗೆದುಕೊಂಡಂತಹ ಕೊನೆಯ ಫೋಟೋ ಏನಿದೆ ಅದು ಸಂಪೂರ್ಣವಾಗಿ ಗಡ್ಡ ಇತ್ತು. ಇಸ್ಲಾಂ ಧರ್ಮದ ಪ್ರಮುಖವಾಗಿ ಆಚರಣೆಯ ವಿಚಾರವಾಗಿ ಆತ ಬಹಳಷ್ಟು ನಿಷ್ಠೆಯನ್ನು ಹೊಂದಿದ್ದ ಅನ್ನೋದು ಕೂಡ ಇದರಲ್ಲಿ ಕೂಡ ಗೊತ್ತಾಗುತ್ತೆ. ಗಡ್ಡವನ್ನ ಬೆಳೆಸ್ಕೊಂಡಿದ್ದ.
ಆನಂತರವಾಗಿ ಮಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಗಡ್ಡವನ್ನ ಶೇವ್ ಮಾಡಿದ್ದ. ಕೇವಲ ಗಡ್ಡ ಮಾತ್ರ ಅಲ್ಲ, ದೇಹದ ಎಲ್ಲ ಕೂದಲನ್ನು ಆತ ಶೇವ್ ಮಾಡ್ಕೊಂಡಿದ್ದ. ಎದೆ ಕೂದಲಾಗಿರ್ಬೋದು ಎಲ್ಲವನ್ನು ಕೂಡ ಆತ ಶೇವ್ ಮಾಡ್ಕೊಂಡಿದ್ದ. ಇದು ಆತನ ಮೈ ಮೇಲೆ ಬೆಂಕಿ ಹತ್ತಿಕೊಂಡಂತ ಸಂದರ್ಭದಲ್ಲಿ ಬಾಡಿಯನ್ನ ಶೇವ್ ಮಾಡ್ಕೊಂಡು ಗಮನಿಸಲಾಗುತ್ತೆ. ಆಮೇಲೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದ ನಂತರವೂ ಕೂಡ ಪೊಲೀಸರು ಇಂಚಿಂಚು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆತನ ದೇಹದ ಎಲ್ಲ ಭಾಗಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆತನ ದೇಹದ ಎಲ್ಲ ಭಾಗಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೂಡ ಆತ ದೇಹವನ್ನ ಶೇವ್ ಮಾಡುವುದನ್ನು ನೀವು ಗಮನಿಸಬಹುದು. ಹಾಗಾಗಿ ಈತ ಹಿಂದೂ ಭಯೋತ್ಪಾದನೆ ಎಂಬ ವಿಚಾರವನ್ನ ತರೋಕೆ ಈ ರೀತಿಯಾಗಿ ಪ್ರಯತ್ನವನ್ನ ಪಟ್ಟಿದ್ನ ಎಂಬ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಮತ್ತೊಂದು ವಿಚಾರವನ್ನ ಗಮನಿಸ್ತಾ ಹೋದ್ರೆ, ಈ ಐಸಿಸ್ ಉಗ್ರರು ಸುಸೈಡ್ ಬಾಂಬ್ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಇಡೀ ಬಾಡಿಯನ್ನ ಕ್ಲೀನ್ ಶೇವ್ ಆಗಿ ಮಾಡ್ತಾರೆ ಎಂಬ ವಿಚಾರಗಳು ಕೂಡ ಗೊತ್ತಿರುವಂತದ್ದು. ಆನಂತರವಾಗಿ ಕಳೆದ ಮುಂಬೈ ಬ್ಲಾಸ್ಟ್ ಸಂದರ್ಭದಲ್ಲಿ ಅಜ್ಮಲ್ ಕಸಬ್ ಉಗ್ರ ಏನಿದ್ದಾನೆ ಆತನು ಕೂಡ ಕೈಗೆ ಕೇಸರಿ ದಾರವನ್ನ ಧರಿಸಿಕೊಂಡು ಬಂದಿದ್ದ. ಈತ ಕೇಸರಿ ಮಿಶ್ರಿತ ಶರ್ಟ್ ಅನ್ನು ಕೂಡ ಹಾಕಿದ್ದ. ಪಾಕೆಟ್ ಅಲ್ಲಿ ಪ್ರೇಮ್ ರಾಜ್ ಎಂಬ ಆಧಾರ್ ಕಾರ್ಡ್ ಅನ್ನು ಕೂಡ ಇಟ್ಕೊಂಡಿದ್ದ. ಒಂದು ವೇಳೆ ಆ ಕುಕ್ಕರ್ ಬಾಂಬ್ ಸ್ಫೋಟಗೊಂಡು ತಾನು ಸತ್ತ ಸಂದರ್ಭದಲ್ಲಿ ತಾನು ಹಿಂದೂ ಉಗ್ರ ಎಂಬುದು ಸಮಾಜಕ್ಕೆ ಬಿಂಬಿತವಾಗ್ಲಿ ಎಂಬ ಪ್ಲಾನ್ ಅನ್ನು ಕೂಡ ಈತ ಮಾಡ್ಕೊಂಡಿದ್ದ. ಅದು ಪೊಲೀಸ್ ತನಿಖೆಯಲ್ಲಿ ಬಯಲಾಗ್ತಾ ಇರುವಂತದ್ದು. ನವಿತಾ. ಓಕೆ, ಥ್ಯಾಂಕ್ ಯು ಕಿಶನ್ ಡೀಟೇಲ್ಸ್ಗೆ.